ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಚೌಳಿಕಾಯಿ ಪಲ್ಯ ಮಾಡೋದು ತೋರಿಸ್ತೇನೆ ರೀ. ಚೌಳಿಕಾಯಿ ಪಲ್ಯ ಮಾಡೋಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ಇದನ್ನೆಲ್ಲ ಕಲ್ಲೊಳಗೆ ಜಜ್ಕೋಬೇಕ್ರಿ. ಶೇಂಗಾ ಒಂದು ಸ್ವಲ್ಪ ಹಾಕಿ ಚಲೋ ತಂಗಿ ಜಜ್ಜಿ ಇಟ್ಕೋಬೇಕ್ರಿ. ನೋಡಿರಿ, ಈ ಥರ ಜಜ್ಜಿ ಸೈಡಿಗೆ ಇಟ್ಕೊಂಡೀನಿ. ಒಂದು ಪಾತ್ರೆ ಇಡಬೇಕು. ಒಂದು 1/4 kg ಚೌಳಿಕಾಯಿ ಅದಾವ್ರಿ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ. ಇವನು ಹುರಿದು ಮಾಡೋದ್ರಿಂದ ಚೌಳಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ. ಕುದಿಸಿನೂ ಮಾಡ್ತಾರೋ, ಸ್ವಲ್ಪ ಬಿರ್ಸಿದ್ರೆ ಕುದಿಸ್ತಾರೋ. ಎಳೆವದಾವ ಅಂಥೇಳಿ ನಾವು ಹುರಿದು ಮಾಡಾಕ್ತೇನೆ. ನೋಡಿರಿ, ಈ ಥರ ಹುರಿದಾದ್ಮೇಲೆ ಒಂದು ಬುಟ್ಟಿ ಒಳಗೆ ತಕ್ಕೋಬೇಕು. ತಗೊಂಡಾದ್ಮೇಲೆ ಅದೇ ಪಾತ್ರೆ ಒಳಗೆ ಒಂದು 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ ಚಟಾಪಟ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಚೌಳಿಕಾಯಿ ಪಲ್ಯ ಎಲ್ಲರೂ ಮಾಡತ್ತಾರೋ ಆಲ್ಮೋಸ್ಟ್. ಇದು ಒಂಥರ ಮಾಡಿ ತೋರ್ಸಾಕಿದ್ದೇನೆ ನಿಮಗೆ. ಇದು ಚನ್ನಂಗಿ ಬೇಳೆ ಹಾಕಿ ಮಾಡೋದು ತೋರ್ಸಾಕ್ತೇನೆ ರೀ. ಹೆಸರು ಬೇಳೆ ಹಾಕ್ತಾರೋ, ತೊಗರಿ ಬೇಳೆ ಹಾಕ್ತಾರೋ, ಯಾವ ಬೇಳೆನೂ ಹಾಕ್ತಾರೋ. ಸ್ವಲ್ಪ ಚನ್ನಂಗಿ ಬೇಳೆ ಹಾಕೋದ್ರಿಂದ ಟೇಸ್ಟ್ ಚಲೋ ಆಗ್ತೈತಿ, ಲಘು ಕುದಿತೈತಿ ಅಂತೇಳಿ ಚನ್ನಂಗಿ ಬೇಳೆ ಹಾಕಿ ಮಾಡಿ ತೋರ್ಸಾಕಿದ್ದೇನೆ. ಸ್ವಲ್ಪ ಒಂದು ಟೊಮೆಟೊ ಮತ್ತೆಲ್ಲ ಹುರಿದಿಟ್ಟಂಥ ಚೌಳಿಕಾಯಿನೂ ಅದ್ರೊಳಗೆ ಹಾಕಿ ಚಲೋ ತಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ಟೇಸ್ಟ್ ಆಗ್ತೈತಿ. ಈ ಥರ ಮಾಡಿ ನೋಡ್ರಿ ನೀವು. ಚೌಳಿಕಾಯಿ ಪಲ್ಯ ರೊಟ್ಟಿ, ಚಪಾತಿ ಜೋಡಿ, ಕಟ್ಟಿ ರೊಟ್ಟಿ ಜೋಡಿ ತಿನ್ನಕ್ಕಂತೂ ಭಾರಿ ಟೇಸ್ಟ್ ಇರ್ತೈತಿ. ಮತ್ತು ಎಲ್ಲ ಅರ್ದಿಟ್ಟಂಥ ಹಸಿ ಖಾರನೂ ಹಾಕಿ ತಿರುಬೇಡಿ ಒಂದು ಸ್ವಲ್ಪ ಗುರೆಳ್ಳು ಪುಡಿನೂ ಹಾಕಬೇಕ್ರಿ. ಗುರೆಳ್ಳು ಪುಡಿ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಆಗ್ತೈತಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಬೆಲ್ಲ ಹಾಕಿ ಎಲ್ಲ ಚಲೋ ತಂಗೆ ತಿರುಬೇಡಿ ಒಂದು ಗ್ಲಾಸ್ ನೀರು ಹಾಕಿ ಕುದಿಸ್ಬೇಕ್ರಿ. ಅದೆಲ್ಲ ಪೂರ್ತಿ ನೀರು ಅಟ್ಸೋತಕ್ಕೆ ಕುದಿಸ್ರೆ ಭಾರಿ ಟೇಸ್ಟ್ ಆಗ್ತೈತಿ ಕಾಯಿಪಲ್ಯ. ನೀವು ಈ ಥರ ಚೌಳಿಕಾಯಿ ಪಲ್ಯ ಮಾಡಿ ನೋಡಿರಿ. ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ, ಈ ಥರ ಚಲೋ ಪಲ್ಯ ಕುದ್ದೀತದ, ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ರೆಡಿ ಆಗೈತಿ. ಈಗ ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಉದ್ರಿಸಿ ಗ್ಯಾಸ್ ಆಫ್ ಮಾಡಿಬಿಡೋದ್ರಿ. ಥ್ಯಾಂಕ್ ಯು.